ಇವತ್ತು DC's ಕಾನ್ಫರೆನ್ಸಲ್ಲಿ ನಮ್ಮ ಇಲಾಖೆದು ಮತ್ತು ಕೆಲವು ಸಬ್ಜೆಕ್ಟ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾಳೆ ಹೋಗೋಣ. ಮತ್ತು ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿರೋದ್ರಿಂದ ಅವರು ಎಲ್ಲ ಚಾರ್ಜ್ ತಗೊಳ್ಳಿ. ಈಗ ಅಧಿಕಾರಿಗಳ ಬದಲಾವಣೆ ಆಗಿದೆ, ಜೊತೆಗೆ ಆಂಟಿ ಕಮ್ಯುನಿಸ್ಟ್ ಫೋರ್ಸ್ ಕೂಡ ಸ್ಥಾಪನೆ ಆಗಿದೆ. ಸೊ ಯಾವ ಥರ ಬದಲಾವಣೆ ನಿರೀಕ್ಷೆ ನೋಡಿ, ಬದಲಾವಣೆ ಒಂದಂತ ಹೇಳಿದ್ರೆ ಶಾಂತಿ ಸ್ಥಾಪನೆ ಆಗಬೇಕು. ಈ ದ್ವೇಷ, ಕೋಮು ಮಧ್ಯೆ ಏನು ಈ ವೈಷಮ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ಶಕ್ತಿಗಳ ವಿರುದ್ಧನೂ ಕೂಡ ನಾವು ಕಠಿಣ ಕ್ರಮ ತಗೊಳ್ಳುವಂಥದ್ದು ಮತ್ತು ಸಮಾಜದಲ್ಲಿ ಸಾಮರಸ್ಯ ಮೂಡಿಸ್ತಕ್ಕಂಥದ್ದು ಅದು ಕೂಡ ಭಾಳ ಮುಖ್ಯ. ಅದು ಯಾಕಂದರೆ ನಮಗೆ ಎಲ್ಲರೂ ಬೇಕು, ನಮಗೆ ಎಲ್ಲ ಜನಾಂಗದವರು, ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು, ಎಲ್ಲ ಧರ್ಮದವರು ಬೇಕು. ಅದೇ ಈ ದೇಶ. ಅದಕ್ಕೋಸ್ಕರ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು ಕೆಲವರು ಇದ್ದಾರೆ, ಅದು ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ. ಅದಕ್ಕೆ ಈ ಸಾಮರಸ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಇದೆ. ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಈ ಕಾನೂನು ಸುವ್ಯವಸ್ಥೆ ಗಟ್ಟಿಪಡಿಸುವಂಥದ್ದು, ಯಾರು ಇಂಥದ್ರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರನ್ನ ಹಿಡಿದಾಕುವಂಥದ್ದು, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳಾಗ್ತಕ್ಕಂಥದ್ದು, ಅದೆಲ್ಲವನ್ನೂ ಕೂಡ ಮಾಡಬೇಕಾಗ್ತದೆ. ಆದ್ದರಿಂದ ಇವತ್ತು ನಾಳೆ ಅದರ ಬಗ್ಗೆ ಸಭೆ ನಾನು ಇಟ್ಕೊಂಡಿದ್ದೇನೆ. ಆದರೆ ಪೊಲೀಸ್ ಅವರು ಈಗ ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿದ್ದಾರೆ, ಅಲ್ಲಿಗೆ ಅವರು ಇವತ್ತೆಲ್ಲ ಅಲ್ಲಿಗೆ ಡ್ಯೂಟಿ ರಿಪೋರ್ಟ್ ಆಗ್ತಾ ಇದ್ದಾರೆ. ಸೊ ನಾಳೆಯಿಂದ ಮುಂದಿನ ಕ್ರಮಗಳು ನಾವು ಗೃಹ ಇಲಾಖೆ ಗೃಹ ಸಚಿವರಿದ್ದಾರೆ ಪರಮೇಶ್ವರ್ ಅವರು ಕೂಡ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ